exercise 7.3 fourth question ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ PE and CF are two equal altitude of a triangle ABC. ಒಂದು ಟ್ರಯಾಂಗಲ್ ಇದೆ ಓಕೆ ಆ ಟ್ರಯಾಂಗಲ್ ABC ಇದೆ ಓಕೆ ಆಮೇಲೆ ಅದರಲ್ಲಿ ಆಲ್ಟಿಟ್ಯೂಡ್ ಕೊಟ್ಟಿದ್ದಾರೆ ಯಾವುದು ಒಂದು ಬಂದ್ಬಿಟ್ಟು BE ಓಕೆ ಇದು ಬಂದ್ಬಿಟ್ಟು ಆಲ್ಟಿಟ್ಯೂಡ್ ಅಂತಂದ್ರೆ ಓಕೆ ಒಂದ್ ಆಂಗಲ್ 90 ಡಿಗ್ರಿ ಇದೆ ಅಂತ ಈ ಕಡೆ 90 ಡಿಗ್ರಿ ಇದ್ರೆ ಈ ಕಡೆ ಕೂಡ 90 ಡಿಗ್ರಿ ಅಂತ ಅರ್ಥ ಇನ್ನೊಂದು ಆಲ್ಟಿಟ್ಯೂಡ್ ಏನಿದೆ CF ಅಂತ ಕೊಟ್ಟಿದ್ದಾರೆ ಸೊ ಈ ಕಡೆ 90 ಡಿಗ್ರಿ ಅಂದ್ರೆ ಆಟೋಮೆಟಿಕ್ಲಿ ಈ ಕಡೆ ಕೂಡ 90 ಡಿಗ್ರಿ ಅಂತ ಕೊಟ್ಟಂಗೆ ಓಕೆ ಸೊ ಈಗ ಏನ್ ಮಾಡ್ತೀನಿ Q1 ಬರೀತೀನಿ ಫಸ್ಟ್ ಓಕೆ Q1 ಏನ್ ಕೊಟ್ಟಿದ್ದಾರೆ BE and CF are two equal altitude okay ಈಗ ಈಕ್ವಲ್ ಅಂತ ಕೊಟ್ಟಿದ್ದಾರೆ ಫಸ್ಟ್ ಅಂದ್ರೆ ಏನು BE is equal to CF ಅಂತ ಕೊಟ್ಟಿದ್ದಾರೆ ಆಮೇಲೆ ಆಲ್ಟಿಟ್ಯೂಡ್ ಅಂದ್ರೆ ನಥಿಂಗ್ ಬಟ್ ಆಂಗಲ್ 90 ಡಿಗ್ರಿ ಇರುತ್ತಂತ ಅಂದ್ರೆ F ಹತ್ರ ಮತ್ತೆ E ಹತ್ರ ಸೊ ಈಗ ನಾನು ಏನ್ ಬರೀಬಹುದು ಅಂತಂದ್ರೆ ಒಂದು ಬಂದ್ಬಿಟ್ಟು ಆಂಗಲ್ BEA is equal to angle BEC is equal to 90 ಡಿಗ್ರಿ ಅಂತ ಬರೀಬಹುದು ಸೊ ನಥಿಂಗ್ ಬಟ್ ನೀವೇ ನೋಡ್ರಿ BEA ಇನ್ನೊಂದು BEC ಇವರಿಬ್ಬರು 90 ಡಿಗ್ರಿ ಇರ್ತಾರೆ ಆಮೇಲೆ ಇನ್ನೊಂದು ಏನ್ ಬರೀಬಹುದು CFA is equal to angle CFB is equal to 90 ಡಿಗ್ರಿ ಅಂತ ಬರೀಬಹುದು ನೀವೇ ನೋಡಿದ್ರೆ ಓಕೆ ನಥಿಂಗ್ ಬಟ್ CFA ಕೂಡ 90 ಡಿಗ್ರಿ CFB ಕೂಡ 90 ಡಿಗ್ರಿ ಓಕೆ ಇದು ಅವ್ರು ಕೊಟ್ಟಿರೋದು ಈಗ ಟು ಪ್ರೂವ್ ಏನ್ ಮಾಡ್ಬೇಕು ನೋಡ್ರಿ ಟು ಪ್ರೂವ್ ಬಂದ್ಬಿಟ್ಟು ಯೂಸಿಂಗ್ RHS congruency rule prove that triangle ABC is isosceles ಏನ್ ಪ್ರೂವ್ ಮಾಡ್ಬೇಕು triangle ABC is isosceles ಅಂತ ಪ್ರೂವ್ ಮಾಡ್ಬೇಕು ಓಕೆ isosceles ಅಂದ್ರೆ ನಥಿಂಗ್ ಬಟ್ ಏನು ಎರಡ್ ಸೈಡ್ ಈಕ್ವಲ್ ತೋರಿಸ್ಬೇಕು ಅದು ನಥಿಂಗ್ ಬಟ್ AB is equal to AC ಅಂತ ಪ್ರೂವ್ ಮಾಡ್ಬೇಕು ಸೊ ABC is isosceles triangle ಅಂತ ಪ್ರೂವ್ ಮಾಡ್ಬೇಕು ಅಂದ್ರೆ ನಥಿಂಗ್ ಬಟ್ AB is equal to AC ಅಂತ ಪ್ರೂವ್ ಮಾಡ್ಬೇಕು ಈಗ ನಾನು ಪ್ರೂಫ್ ಇಲ್ಲಿ ಮಾಡ್ತೀನಿ ಪ್ರೂಫ್ ಬಂದ್ಬಿಟ್ಟು ನಾನು ಎರಡು ಟ್ರಯಾಂಗಲ್ ತಗೊಂತೀನಿ ಒಂದ್ ಬಂದ್ಬಿಟ್ಟು ಇನ್ ಟ್ರಯಾಂಗಲ್ BEC ತಗೊಂತೀನಿ ಓಕೆ ಇನ್ನೊಂದು ಬಂದ್ಬಿಟ್ಟು ಅಂಡ್ ಟ್ರಯಾಂಗಲ್ BFC ತಗೊಂತೀನಿ ಓಕೆ ಈಗ ನೀವೇ ನೋಡಿದ್ರೆ ಎರಡು ಟ್ರಯಾಂಗಲ್ ತಗೊಂಡೆ ಓಕೆ ಸೊ ಅದನ್ನ ನಿಮಗೆ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ ಒಂದ್ ಬಂದ್ಬಿಟ್ಟು ಒಂದು ಟ್ರಯಾಂಗಲ್ ಬಂದ್ಬಿಟ್ಟು ಏನ್ ತಗೊಂಡಿನಿ BEC ಓಕೆ ಇದು ಒಂದು ತಗೊಂಡಿದ್ದೀನಿ ಓಕೆ ಇನ್ನೊಂದು ಪಿಂಕ್ ಕಲರ್ ಇಂದ ಮಾಡ್ತೀನಿ ಓಕೆ ಅದು ಬಂದ್ಬಿಟ್ಟು ಏನು BFC ಓಕೆನಾ ಸೊ ಇವೆರಡು ಟ್ರಯಾಂಗಲ್ ತಗೊಂಡಿನಿ ಇದ್ರಲ್ಲಿ ಏನ್ ಬರಿಬಹುದು ನೋಡ್ರಿ ನೀವೇ ನೋಡಿದ್ರೆ ಓಕೆ ಇದು 90 ಡಿಗ್ರಿ ಇದು 90 ಡಿಗ್ರಿ ಓಕೆ ಸೊ ಫಸ್ಟ್ ಏನ್ ಬರೀತೀನಿ ಆಂಗಲ್ BEC is equal to angle BFC is equal to 90 ಡಿಗ್ರಿ ಅಂತ ಬರೀತೀನಿ ಓಕೆ ಆಮೇಲೆ ನೀವು ನೋಡಿದ್ರೆ ಎರಡು ಟ್ರಯಾಂಗಲ್ಗೆ ಈ ಟ್ರಯಾಂಗಲ್ ಎರಡು ಟ್ರಯಾಂಗಲ್ ಕಾಮನ್ ಸೈಡ್ ಏನಿದೆ BC ಇದೆ ಸೊ ನಾನೇನ್ ಬರೀತೀನಿ BC is equal to BC ಓಕೆ ಏನ್ ಬರೀತೀನಿ ಕಾಮನ್ ಸೈಡ್ ಓಕೆ ಸೊ ಇದು 90 ಡಿಗ್ರಿ ಅವರೇ ಕೊಟ್ಟಿದ್ದಾರೆ ಇದು ಬಂದು ಗಿವನ್ ಓಕೆ ಇನ್ನೊಂದು ಏನ್ ಗಿವನ್ ಕೊಟ್ಟಿದ್ದಾರೆ ಇನ್ನೊಂದು ಬಂದ್ಬಿಟ್ಟು ಅವ್ರು ಏನ್ ಕೊಟ್ಟಿದ್ದಾರೆ BE is equal to CF ಅಂತ ಅವರೇ ಕೊಟ್ಟಿದ್ದಾರೆ ಸೊ ನಾನು ಇವಾಗ ಏನ್ ಬರೀಬಹುದು BE is equal to CF ಇದು ಬಂದು ಅವರೇ ಕೊಟ್ಟಿದ್ದಾರೆ ಓಕೆ ಈಗ ನೀವು ನೋಡಿದ್ರೆ ನಾನು ಇವಾಗ ಏನ್ ತಗೊಂಡೆ ಒಂದು ರೈಟ್ ಆಂಗಲ್ ತಗೊಂಡೆ ಆಮೇಲೆ ಅದ್ರ ಅಪೋಸಿಟ್ ಇರೋದು ಏನಾಗುತ್ತೆ ಹೈಪೋಟೆನಸ್ BC ಕಾಮನ್ ಸೈಡ್ ನಥಿಂಗ್ ಬಟ್ ಹೈಪೋಟೆನಸ್ ಸೊ ಇವಾಗ ನಾನು ಏನ್ ತಗೊಂಡೆ ಇದು ರೈಟ್ ಆಂಗಲ್ ಇದು ಹೈಪೋಟೆನಸ್ ಇನ್ನೊಂದು ಬಂದ್ಬಿಟ್ಟು ಒಂದು ಸೈಡ್ BE is equal to CF ಬಂದ್ಬಿಟ್ಟು ಅದೇನೋ ಒಂದು ಸೈಡ್ ಸೊ ಈಗ ನಾನೇನ್ ಬರಿಬಹುದು ಅಂದ್ರೆ ಟ್ರಯಾಂಗಲ್ BEC ಕಾನ್ಗ್ರುಯೆಂಟ್ ಟು ಟ್ರಯಾಂಗಲ್ BFC ಅಂತ ಬರಿಬಹುದು ಓಕೆ ಯಾವ ರೂಲ್ ಇಂದ RHS ಕಾಂಗ್ರುಯೆನ್ಸಿ ರೂಲ್ ಇಂದ ಓಕೆ ಈಗ ಕಾಂಗ್ರುಯೆಂಟ್ ಅಂತಂದ್ರೆ ಅವಾಗ ನಾನು ಏನ್ ಬರಿಬಹುದು ಅಂದ್ರೆ ಎರಡು ಕಾಂಗ್ರುಯೆಂಟ್ ಇದೆ ಅಂತಂದ್ರೆ ನಾನು ಅವಾಗ ಈ ಗ್ರೀನ್ ಕಲರ್ ಟ್ರಯಾಂಗಲ್ ಅಲ್ಲಿ ಆಂಗಲ್ C ಈಕ್ವಲ್ ಟು ಓಕೆ ಈಗ ಪಿಂಕ್ ಕಲರ್ ಟ್ರಯಾಂಗಲ್ ಅಲ್ಲಿ ಆಂಗಲ್ B ತಗೋಬಹುದು ಸೊ ಆಂಗಲ್ B is equal to ಆಂಗಲ್ C ಅಂತ ಬರಿಬಹುದು
ಸೊ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಬರಿಬಹುದು. ಇದನ್ನ ಈಕ್ವೇಶನ್ 1 ಅಂತೀನಿ. ಇದು ಬಂದ್ಬಿಟ್ಟು ಸಿ ಪಿ ಸಿ ಟಿ. ಓಕೆ, ಸೊ ಇದು ನಮಗೆ ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಸೊ ಇವಾಗ ನನಗೆ ಏನ್ ಬಂದಿದೆ ಇಲ್ಲಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಬಂದಿದೆ. ಓಕೆ, ಎಲ್ಲಿಂದ? ಇದು ಈಕ್ವೇಶನ್ 1 ಇಂದ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಒಂದು ಟ್ರಯಾಂಗಲ್ ಅಲ್ಲಿ ಓಕೆ ಎರಡು ಆಂಗಲ್ ಈಕ್ವಲ್ ಇದಾವಂದ್ರೆ ಅದ್ರ ಅಪೋಸಿಟ್ ಸೈಡ್ ಕೂಡ ಈಕ್ವಲ್ ಇರುತ್ತೆ. ಎರಡು ಆಂಗಲ್ ಈಕ್ವಲ್ ಇದ್ರೆ ಅದ್ರ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಇದನ್ನೇ ನಾ ಟ್ರಯಾಂಗಲ್ ಎ ಬಿ ಸಿ ಅಂತ ತಗೊಂಡ್ರೆ, ಇದೇ ಟ್ರಯಾಂಗಲ್ ಬರೀ ಎ ಬಿ ಸಿ ಅಂತ ಬರ್ಕೊಂಡ್ರೆ ಈಗ ನಮ್ಗೆ ಏನ್ ಗೊತ್ತು, ನಮಗೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಗೊತ್ತು. ಎರಡು ಆಂಗಲ್ ಈಕ್ವಲ್ ಇದೆ ಅಂದ್ರೆ ಅದ್ರ ಅಪೋಸಿಟ್ ಸೈಡ್ ಕೂಡ ಈಕ್ವಲ್ ಇರುತ್ತೆ. ಸೊ ಏನ್ ಬರಿಬಹುದು, ಆಂಗಲ್ ಬಿ ಗೆ ಅಪೋಸಿಟ್ ಯಾರು ಇರೋದು, ಆಂಗಲ್ ಬಿ ಗೆ ಅಪೋಸಿಟ್ ಇರೋದು ಎ ಸಿ, ಆಂಗಲ್ ಸಿ ಗೆ ಅಪೋಸಿಟ್ ಇರೋದು ಯಾವುದು, ಎ ಬಿ. ಓಕೆ, ಸೊ ಇಲ್ಲಿ ರೀಸನ್ ಏನ್ ಬರಿತೀವಿ, ಸೈಡ್ಸ್ ಅಪೋಸಿಟ್ ಟು ಈಕ್ವಲ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರಿಬಹುದು. ಸೊ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಅಂದ್ರೆ ಒಂದೇ, ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂದ್ರೆ ಒಂದೇ. ಎರಡು ಸೈಡ್ ಈಕ್ವಲ್ ಇದಾವ ಅಂತಂದ್ರೆ ಅವಾಗ ಏನ್ ಬರಿಬಹುದು, ಅಂತ ಬರಿಬಹುದು. ಸಿನ್ಸ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ, ವಿ ಕ್ಯಾನ್ ಸೇ ದಟ್ ಎ ಬಿ ಸಿ ಈಸ್ ಎ ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಬರಿಬಹುದು. ಓಕೆ, ಇದು ಬಂದ್ಬಿಟ್ಟು ಇದು ಆನ್ಸರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ಸ್ ಕ್ಲಾಸ್ 9 ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನ್ಯೂಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.